ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೋಡ್ತಾ ಇರ್ಬೋದು ನೀವು, ನನ್ನ ದೊಡ್ಡ ಮಗನ ಆಂಟಿ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಚಿಕ್ಕ ಪಾಪಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವನು ಕೂಡ ನನ್ನ ಜೊತೆಲಿ ಬರ್ತಾಯಿದ್ದಾನೆ. ಆ ಸೈಕಲ್ ಬೇರೆ ತೊಗೊಂಡು ತುಳಿಯೋದಿಲ್ಲ ಅದನ್ನು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಹೀಗೆ ತಳ್ಕೊಂಡು ಓಡಾಡೋದು, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾನೆ ಇರ್ತಾನೆ. ಹೀಗೆ ತೊಳ್ಕೊಂಡೋಗಿ ಅಲ್ಲಿ ಇನ್ನೊಬ್ಬರು ಮನೆ ಹತ್ರ ನಿಲ್ಲಿಸ್ತಾ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಮನೆ ಕಟ್ತಾ ಇದ್ದಾರಲ್ಲ, ಅದ್ರದ್ದು ಸ್ವಲ್ಪ ಸೌಂಡ್ ಎಲ್ಲ ಬರ್ತಾಯಿತ್ತು. ಅದಕ್ಕೋಸ್ಕರ ಪಾಪುನ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ ಈಗ ಆಂಟಿ ಮನೆಗೆ. ಆಂಟಿ ಮನೆಯಲ್ಲಿ ಬಿಟ್ಬಿಟ್ಟು ಬಂದರೆ ಪಾಪುನ ಇವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ಬೋದು. ಅದಕ್ಕೋಸ್ಕರ ಆಂಟಿಗೆ ಆ್ಯಕ್ಚುಲಿ ಡೆಮೊಲಿಷ್ ಮಾಡಿ ಸ್ವಲ್ಪ ಎಲ್ಲ ಇದು ಮಾಡ್ತಿದ್ದಾರೆ, ಕಟ್ತಾ ಇದ್ದಾರೆ. ಹಿಂದೆಲ್ಲ ಜಾಗ ಇತ್ತು, ರೂಮೆಲ್ಲ ಮಾಡಿಕೊಂಡು ಕಟ್ತಾ ಇದ್ದಾರೆ. ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಹಾಯ್ ಮಾಡಿ ಅಂಕಲ್. ಹಾಯ್ ಹಾಯ್ ಮಾಡಿ. ಹಾಯ್ ಬಾಯ್. ಇದು ನಿಂತ್ಕೊ, ರೆಡಿ ಮಾಡ್ತೀನಿ. ಇವನಂತೂ ತುಂಬ ಸತಾಯಿಸ್ತಾನೆ. ನನಗೆ ಸ್ನಾನ ಮಾಡಿಸಿ ನೋಡ್ತಾ ಇರ್ಬೋದು ನೀವು. ಹೋಗಿ ಮಲ್ಕೊಬಿಡ್ತಾನೆ. ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ ಬೇಗ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಇದೇ ಮಾಡೋದಿಲ್ಲ. ಹಠ ಅಂದರೆ ಹಠ ಒಂದು. ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾಯಿದ್ದೀನಿ ಈಗ. ಪಾಪನ ಬಿಟ್ಟಿದ್ನಲ್ಲ, ನಾಗೇಂದ್ರ ಫೋನ್ ಮಾಡ್ಕೊಡ್ತೀನಿ ನಾಗೇಂದ್ರ ತಾತಗೆ. ಹಾಯ್ ಮಾಡು. ಆಯ್ ಹಂಗ ಮಾಡೋದು. ಕೈ ಇಟ್ಕೊ. ಅಲ್ಲಿ ತನಕ ನಡ್ಕೊಪ್ಪ, ವಿಡಿಯೋ ಮಾಡ್ಕೊತೀನಿ. ನಡಿ ಮುಂದಕ್ಕೆ, ಹಂಗೆ ನಡ್ಕೊ, ನಡಿ ವಿಡಿಯೋ ಮಾಡ್ಕೊತೀನಿ. ನಡ್ಕೊ, ನಡಿ ನಡಿ. ಸಿರಿ ಬರ್ರಿ. ಸ್ನಾನ ಮಾಡ್ತಿದ್ರಿ, ಹಿಂಗೋಗೋಣ ಬಾಮ್ಮ. ಇಲ್ಲೋಗೋಣ ಬಾ. ಇಲ್ಲಿ ಪುಟ್ಟಿಯಮ್ಮ ಇಲ್ಲಿ ಸ್ನಾನ ಮಾಡ್ತವ್ರೆ. ಇಲ್ಲಿ ಪಾಪು, ಪಾಪು ಇಲ್ಲಿ. ಅಂಗನವಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದವ್ರು ಕೂಡ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರ ಅತ್ತೆ ಮನೆಯಲ್ಲಿ ಪಾಪಕ್ಕೆ ಸ್ನಾನ ಮಾಡಿಸ್ತಿದ್ರಂತೆ. ಹಾಗಾಗಿ ನೀನು ಹೋಗಿರು ಬರ್ತೀನಿ ಅಂತಂದರು. ಹೋಗ್ತಾಯಿದ್ದೀವಿ ಇವಾಗ. ನೋಡಿ, ಅವನು ನೆಲ ನೋಡ್ಕೊಂಡು ಬರೋಣ ಅನ್ನೋದಿಲ್ಲ, ಆ ಕಡೆ ಈ ಕಡೆ ನೋಡ್ಕೊಂಡು ಬರೋದು. ಬಂದ್ವಿ ಅಂಗನವಾಡಿಯಿಂದ ಬಂದು. ಈಗ ಪಾಪಕ್ಕೆ ದೋಸೆ ಮಾಡ್ಕೊಡೋಣ ಅಂದ್ಬಿಟ್ಟು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಬೆಳಗ್ಗೆನೂ ದೋಸೆ ತಿಂದಿದ್ದೆ. ಆ್ಯಕ್ಚುಲಿ ದೋಸೆ ಅಂದರೆ ಇಷ್ಟ ಅವನಿಗೆ, ಹಾಗಾಗಿ ಮಧ್ಯಾಹ್ನನೂ ಹಿಟ್ಟಿತ್ತಲ್ಲ, ಹಾಗಾಗಿ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ನಾವು ಕಬ್ಬಿಣದ ಹೆಂಚಲ್ಲೇ ಹಾಕೋದು ದೋಸೆನ. ಮಾಮೂಲಿ ನಾನ್ ಸ್ಟಿಕ್ ಎಲ್ಲ ಬರುತ್ತಲ್ಲ, ಅದನ್ನು ಯೂಸ್ ಮಾಡೋದಿಲ್ಲ. ತವನ ಯೂಸ್ ಮಾಡ್ತಿದ್ವಿ ಫಸ್ಟು, ಅದು ಹೋಯ್ತು. ಅದಾದಾಗಿಂದ ಕಬ್ಬಿಣದ ಹೆಂಚೆ ನಾವು ಯೂಸ್ ಮಾಡೋದು. ಆ್ಯಕ್ಚುಲಿ ಅವನಿಗೆ ತುಪ್ಪ ಹಾಕಿ ದೋಸೆ ಹಾಕ್ಕೊಟ್ಟೆ. ಇದು ನಮಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ರಾಗಿ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ರಾಗಿನ ತೊಳೆದು ಒಣಗಾಕಿದ್ವಿ. ಅದನ್ನ ನಮ್ಮ ಅಜ್ಜಿ ಕೊಡ್ತಾಯಿದ್ದಾರೆ. ಒಣೆಯೋದು ಅಂತಂದರೆ ಸೂಸೋದು ಅಂತ ಹೇಳ್ತೀವಲ್ಲ, ಕ್ಲೀನ್ ಮಾಡೋದು, ಕಸ ಎಲ್ಲ ಇರುತ್ತಲ್ಲ ಕ್ಲೀನ್ ಮಾಡೋದು, ಅದನ್ನು ಕ್ಲೀನ್ ಮಾಡಿ ಕೊಡ್ತಾಯಿದ್ದಾರೆ. ಅದನ್ನು ನೆನೆ ಹಾಕಬೇಕು, ನೀರಲ್ಲಿ ನೆನೆ ಹಾಕ್ಬಿಟ್ಟು ಫಸ್ಟ್ ಒಂದು ಸರಿ ತೊಳೆದು ಒಣಗಾಕಿದ್ವಿ, ಮತ್ತೆ ಇನ್ನೊಂದು ಸರಿ ವಾಶ್ ಮಾಡಿಬಿಟ್ಟು ನೆನೆ ಹಾಕ್ತಾಯಿದ್ದೀನಿ ಮೊಳಕೆ ಕಟ್ಟೋದಕ್ಕೋಸ್ಕರ. ಕಾಳುಗಳು ರಾಗಿ ಎಲ್ಲ ಮೊಳಕೆ ಕಟ್ಟಿಬಿಟ್ಟು ರಾಗಿ ಸರಿನ ಮಾಡುವಂಥದ್ದು ನಾವು. ಪಾಪುಗೆ ಇನ್ನೇನು 6 ಮಂತ್ ಕಂಪ್ಲೀಟಾಗಿ 7 ಮಂತಿಗೆ ಬೀಳುತ್ತಲ್ಲ, ಹಾಗಾಗಿ ಸಿರ್ಲಾಕ್ ತಿನ್ನಿಸ್ತಾ ಇದ್ದೀನಿ.
ಅವನಷ್ಟು ಕೋಪ್ರೇಟಿವ್ ಮಾಡ್ತಿಲ್ಲ ಸಿರ್ಲಾಕ್ ತಿನ್ನೋದಕ್ಕೆ, ಉಗಿತಾನೆ. ಅದಕ್ಕೋಸ್ಕರ ರಾಗಿ ಸರಿ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತೀವಿ ರಾಗಿ ಸರಿನ ನಾವು ಅಂತಂದ್ಬಿಟ್ಟು. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಗದ್ದೆಲಿ ಭತ್ತದ ಪೈರು ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡ್ತಾ ಇರ್ಬೋದು ನಮ್ಮ ಗದ್ದೆನ. ಇದು ಫಸ್ಟು ಈ ಥರ ಏನೋ ನೀರೆಲ್ಲ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ನಂಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ. ನಾನು ಯಾವತ್ತೂ ಹೋಗಿಲ್ಲ, 4 ವರ್ಷ ಆಗಿದೆ ಮದುವೆಯಾಗಿ, ನಾನು ಯಾವತ್ತೂ ಹೋಗಿಲ್ಲ ಗದ್ದೆ ಹತ್ರ. ಅದಕ್ಕೆ ವೀಡಿಯೋ ಮಾಡ್ಕೊಬನ್ನಿ, ನಾನು ಹೆಂಗೂ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲ, ಇದನ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ. ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಫೋನ್ ಅಡ್ಡ ಇಟ್ಕೊಂಡು ವೀಡಿಯೋ ಮಾಡಿ ಅಂತ ಹೇಳಿದ್ದೆ. ಇದೊಂದು ವೀಡಿಯೋ ಮಾತ್ರ ನೆಟ್ಟಿಗೆ ಇಟ್ಕೊಂಡು ಮಾಡಿಬಿಟ್ಟಿದ್ದಾರೆ. ಅಪ್ಪ ಉಪ್ಪು ತೊಗೊಬರ್ತಾಯಿದ್ದಾರೆ. ನಮ್ಮ ಮಾವ ಆ್ಯಕ್ಚುಲಿ ಅವರು ಅಪ್ಪ ಅಂತಲೇ ಕೂಗೋದು. ಅತ್ತೆನ ಅಮ್ಮ ಅಂತ ಕೂಗ್ತೀನಿ, ಮಾವನ ಅಪ್ಪ ಅಂತ ಕರಿತೀನಿ. ಈಗ ಉಪ್ಪು ಹಾಕ್ತಾಯಿದ್ದಾರೆ. ಉಪ್ಪೆಲ್ಲ ಹಾಕ್ಬಿಟ್ಟು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಗದ್ದೆಲಿ, ಆ ನೀರಲ್ಲಿ. ಹೋಗಬೇಕು ನಾನು ಯಾವತ್ತಾದರೂ ಅಂತ ಆಸೆ ಇದೆ ತುಂಬ ನನಗೆ. ಈ ಸೈಡೆಲ್ಲ ಹೋಗಬೇಕು, ಗದ್ದೆ ಸೈಡೆಲ್ಲ ಹೋಗಬೇಕು ಅಂತ ಆಸೆ ಇದೆ. ಬಟ್ ಯಾವತ್ತೂ ಹೋಗಿಲ್ಲ, ಇವರು ಕರ್ಕೊಂಡು ಹೋಗಿಲ್ಲ. ನೋಡೋಣ ಯಾವತ್ತು ಕರ್ಕೊಂಡು ಹೋಗ್ತಾರೆ ಅಂತ. ನಾನು ಕೇಳಿಲ್ಲ, ನೋಡೋಣ. ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಯಾವತ್ತಾದರೂ ಹೋಗೋದಿದ್ರೆ ಆಯಿತು ಅಂತ ಸುಮ್ಮನೆ ಇದ್ದೀನಿ. ಉಪ್ಪು ಹಾಕ್ತಾಯಿದ್ದಾರೆ ಈಗ. ಈ ಥರ ಉಪ್ಪೆಲ್ಲ ಹಾಕಾದ್ಮೇಲೆ ಪೈರು ತೊಗೊಬಂದು ಹಾಕ್ತಾರೆ. ನಾಟಿ ಮಾಡೋದು ಅಂತ ಹೇಳ್ತಾರೆ. ಹೇಗೆ ನಾಟಿ ಮಾಡೋದು ಅಂತ ಅದನ್ನು ವಿಡಿಯೋ ಹಾಕ್ತೀನಿ ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದು. ಹೀಗೆ ಕಾಲಲ್ಲಿ ಮಿಕ್ಸ್ ಮಾಡ್ತಾರೆ. ಕಾಲಾಡೋದು ಅಂತ ಹೇಳ್ತಾರೆ ಇದಕ್ಕೆ. ಕಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಹೋಗ್ತಾರೆ ಉಪ್ಪು ಹಾಕ್ಬಿಟ್ಟು. ನೋಡ್ತಾ ಇರ್ಬೋದು, ಈಗ ಕಾಲಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಭತ್ತದ ಪೈರು ಚೆನ್ನಾಗಿ ಬರುತ್ತೆ ಅಂತ, ಚೆನ್ನಾಗಿ ಬೆಳೆ ಆಗುತ್ತೆ ಅಂತ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಈಗ ನಮ್ಮ ಮನೆಯವ್ರು ಕೂಡ ಮಾಡ್ತಾಯಿದ್ದಾರೆ, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರೆ. ಈ ಥರ ಕೆಸರಲ್ಲಿ ಆಡೋದಕ್ಕೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇದು ಆಟ ಅಂತ ಹೇಳ್ಕೊತೀವಿ ನಮ್ಮ ಕಡೆ ನಾವು. ಬಟ್ ಇದು ಒಂದು ಕೆಲಸ, ರೈತರ ಕೆಲಸ ಇದು. ನೋಡ್ತಾ ಇರ್ಬೋದು, ಈಗ ಪೈರೆಲ್ಲ ತೊಗೊಬಂದು ಹಾಕಿದ್ದಾರೆ. ಇದನ್ನು ಹಂಚ್ತಾರೆ. ಹಂಚೋದು ಅಂತಂದರೆ ನಾಟಿ ಮಾಡೋಕ್ಕೆ ಈಸಿ ಆಗಲಿ ಅಂತಂದ್ಬಿಟ್ಟು ಈ ಥರ ಲೈನಾಗಿ ಹಾಕಿರ್ತಾರೆ. ಇದನ್ನು ನಾಟಿ ಮಾಡೋವಂಥದ್ದು. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟೊಂದು. ನಮ್ಮ ಮನೆಯವ್ರನ್ನ ಕೇಳಿಕೊಂಡು ನಾನು ನಿಮಗೆ ಹೇಳ್ತಾಯಿದ್ದೀನಿ. ಯಾರಿಗೆಲ್ಲ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನನಗೆ. ಈ ಥರ ನಿಮ್ಮ ಕಡೆನೂ ಮಾಡ್ತೀರಾ? ನಿಮ್ಮ ಊರ ಸೈಡಲ್ಲೂ ಈ ಥರ ಇದೆಯಾ? ನೀವು ಯಾವ ಥರ ಮಾಡ್ತೀರಾ ಭತ್ತದ ನಾಟಿ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೆಲ್ಲ ಹಾಕಿದ್ದಾರೆ ಆಲ್ರೆಡಿ. ಇದೆಲ್ಲ ನಾಟಿ ಮಾಡೋವಂಥದ್ದು. ನಾಳೆ ಬಂದು ನಾಟಿ ಮಾಡ್ತಾರೆ. ಫಸ್ಟೇ ಎಲ್ಲ ರೆಡಿ ಮಾಡಿಬಿಟ್ರೆ ಅವ್ರಿಗೆ ಈಸಿ ಆಗುತ್ತೆ ಈ ಥರ ನಾಟಿ ಮಾಡೋದಕ್ಕೆ. ತೊಗೊಂಡು ಹೋಗ್ತಾಯಿದ್ದಾರೆ ಪೈರನ್ನ. ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಒಂದು ಕೈಯಲ್ಲಿ ತೊಗೊಂಡು ಹೋಗ್ತಾಯಿದ್ದಾರೆ. ಅಪ್ಪ ಆಗ್ತಾಯಿದ್ದಾರೆ ಈಗ ಲೈನ್ ಮಾಡ್ತಾರೆ ಭತ್ತದ ಪೈರುಗಳನ್ನ.
ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.